ಹರಳೆಯ ನ್ಯೂಸ್ಗೆ ಸ್ವಾಗತ. ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬೃಹತ್ತಾದ ಎಲ್ಲ ಒಂದು ಕಲಾವಿದರನ್ನ ಕೂಡಿಸಿಕೊಂಡು ಅಶ್ಲೀಲ ಜನಪದ ಗೀತೆಗಳು ಹಾಗೂ ಅಶ್ಲೀಲ ನೃತ್ಯಗಳು, ಅಶ್ಲೀಲ ಕಾಮಿಡಿ ಬಗ್ಗೆ ಮಾನ್ಯ DC ಅವರಿಗೆ ನಾವು ಒಂದು ಮನವಿ ಪತ್ರವನ್ನ ಎಲ್ಲ ನಮ್ಮ ಸಹೋದರಿಯರು ಹಾಗೂ ಎಲ್ಲ ನನ್ನ ಸಂಗೀತದ ಎಲ್ಲ ಶಾರದಾಂಬೆಯ ಪುತ್ರರು ಕೂಡಿ ಇವತ್ತು DC ಸಾಹೇಬರಿಗೆ ನಾವು ಒಂದು ಮನವಿಯನ್ನ ಕೊಟ್ಟಿದ್ದೇವೆ. ಯಾಕಪ್ಪ ಅಂತಂದ್ರ ಸುಮಾರು 30 ವರ್ಷಗಳಿಂದ ಈ ಜನಪದ ಸೇವೆಗಳಲ್ಲಿ ನಾನು ಒಂದು ಕಲಾ ಸೇವೆಯನ್ನ ಮಾಡ್ತಾ ಬಂದಿದ್ದೇನೆ. ನನ್ನದೇ ಅಂತ ಒಂದು ಆ ಕಲಾ ತಂಡವನ್ನು ಹುಟ್ಟಾಕೊಂಡು ಸಪ್ತಸ್ವರ ಮೆಲೋಡೀಸ್ ಮಾಲಿಂಗ್ಪುರ್ ತಂಡ ಅಂತ ಹುಟ್ಟಾಕೊಂಡು ಸುಮಾರು ವರ್ಷಗಳಿಂದ ನಾನು ಮಾಡುತ್ತಿರುವ ಕಾರ್ಯಕ್ರಮಗಳು ಲೈವ್ ಆಗಿ ಮಾಡ್ತೀನಿ ಸರ್. ಕಾರ್ಯಕ್ರಮಗಳನ್ನ ನಾನು ಯಾಕಪ್ಪ ಸಾಕಷ್ಟು ಜನ ಇವತ್ತು ಸಾಕಷ್ಟು ಟೀಮ್ಗಳು ಲೈವ್ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ನಾನು ಹೇಳೋದಿಷ್ಟೇ, ಜಾಸ್ತಿ ಏನ್ ಹೇಳಕ್ ಬಯಸೋದಿಲ್ಲ. ಆದಷ್ಟು ಏನ್ ಕಾರ್ಯಕ್ರಮಗಳನ್ನ ನೀವು ಮಾಡ್ತೀವಿ ಲೈವ್ ಆಗಿ ಕಾರ್ಯಕ್ರಮಗಳನ್ನ ಕೊಡ್ರಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಯಾವುದೇ ರೀತಿಯ ಹೊಲಸು ಭಾಷೆಗಳನ್ನ ಬಳಸೋದ್ರಿಂದ ಆಮೇಲೆ ಡಾನ್ಸ್ ಮಾಡೋದ್ರಿಂದ ನಮಗೆ ಗೌರವ ಅದು ಬರೋದಲ್ಲ. ಆದ್ರಿಂದ ಈಗ ಕಾರ್ಯಕ್ರಮ ಹೇಳೋರು ನಾವು ಮುಂಚೆ ಕಾರ್ಯಕ್ರಮ ಮಾಡ್ತಿದೀವಿ ಸರ್, ಮಾಲಿ ನಿಮ್ದು ಕಾರ್ಯಕ್ರಮ ಟೀಮ್ ಬೇಕು ಸರ್ ಅಂತ ಬರಲಿ ಒಪ್ಕೊಂಡ್ಬಿಟ್ಟು ನಾವು ಕಾರ್ಯಕ್ರಮ ಮಾಡಿ ಸಕ್ಸಸ್ ಮಾಡಿ ಬರ್ತೀವಿ ಸರ್. ಒಂದೇ ಊರಾಗ 11 ವರ್ಷ ಹೋಗಿದ್ದೀವಿ. ಅವಾಗ ಜನ ಹೆಂಗಿದ್ರಂದ್ರೆ ಯಾರನ್ನ ಕರ್ಕೊಂಡ್ ಬರ್ತೀರಿ, ಈ ಹೆಂಗದಾಳು ಆ ಹೆಂಗದಾಳು ಅಂತ ಏನು ಇಲ್ಲ. ನಾವು ಕಾರ್ಯಕ್ರಮವನ್ನ ಏನು ಕೊಡ್ತೀವಿ, ನಾವು ಕಾರ್ಯಕ್ರಮಗಳನ್ನ ಹೇಗ್ ನಡೆಸ್ತಿದೀವಿ ಅಂದ್ರೆ ಹೆಣ್ಮಕ್ಳನ್ನ ಕುರಿತು ಹಾಡುವಂತ ಹಾಡುಗಳು ಸಾಕಷ್ಟುಗಳನ್ನ ಹಾಡ್ತಿದ್ವಿ. ಅಂದ್ರೆ ರಸಮಂಜರಿ ಅಂದ್ರೆ ಎಲ್ಲಾ ತರ ಇದ್ದಾಗಲೇ ಒಂದು ರಸಮಂಜರಿ ಕಾರ್ಯಕ್ರಮ ಸರ್. ಬರೀ ಡ್ಯಾನ್ಸೇ ಮಾಡೋದು, ಬರೀ ಹಾಡುಗಳನ್ನ ಹಾಡೋದಾಗ ಆಗಿಲ್ಲ. ನಾವು ಹೆಣ್ಮಕ್ಳು ನಿಮ್ಮ ಗಮನದಲ್ಲಿ ಇಟ್ಕೊಂಡು ಹೆಣ್ಮಕ್ಳು ಅಳುವಂತ ಹಾಡುಗಳನ್ನು ಹಾಡ್ತಿದ್ವಿ, ಹೆಣ್ಮಕ್ಳು ನಗುವಂತ ಹಾಡುಗಳನ್ನು ಹಾಡ್ತಿದ್ವಿ, ಹಿರಿಯರು ಕೇಳುವಂತ ಹಾಡುಗಳು, ಹುಡುಗರು ಎಂಜಾಯ್ ಮಾಡುವಂತ ಹಾಡುಗಳು ಹಾಡ್ತಿದ್ವಿ. ಆದ್ರೆ ಅಶ್ಲೀಲವಾಗಿ ಅಲ್ಲ, ಅವು ಶುದ್ಧವಾದಂತ ಉತ್ತರ ಕರ್ನಾಟಕದ ಅಪ್ಪಟ ಜನಪದ ಗೀತೆಗಳನ್ನ ಹಾಡ್ತಾ ಇದ್ವಿ. ಸಂದರ್ಭ ಈಗ ಕಾಲ ಕೆಟ್ಟ ಹೋಗ್ಬಿಟ್ಟೈತಿ. ಈಗಿನ ಕಲಾವಿದರೆಲ್ಲ ಬಹಳ ಅಶ್ಲೀಲವಾಗಿ ಹಾಡಿ 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 ಜನಪದಕ್ಕೆ ಒಂದು ಕಳಂಕವನ್ನ ತಂದು ಬಿಟ್ಟಿದ್ದಾರೆ. ಆದ್ರೆ ಇನ್ನು ಮುಂದೆ ಅವ್ರೆಲ್ರೂ ಬದಲಾಗ್ತೀನಿ ಅಂತ ಹೇಳಿ ನಮ್ ಮುಂದೆ ಬಂದಿದ್ದಾರೆ. ಯಾಕಪ್ಪ ಅಂದ್ರೆ ತಪ್ಪು ಮಾಡೋದು ಸಹಜ. ಯಾಕಪ್ಪ ನಾವು ಸಡನ್ಲಿ ಆಗಿ ನಾವು ಸಲಹಾ ಸಮಿತಿಯ ಒಂದು ಹಿರಿಯ ಕಲಾವಿದರಾಗಿ ನಮ್ಮ ಮಕ್ಳು ಏನಾರ ತಪ್ಪು ಮಾಡಿದ್ರೆ ಡೈರೆಕ್ಟ್ ಆಗಿ ಅವ್ರನ್ನ ಶಿಕ್ಷೆ ಕೊಡಬಾರ್ದು. ಯಾಕಪ್ಪ ಅಂದ್ರೆ ತಮ್ಮ ಶಿಕ್ಷೆ ತಾವು ಅರಿವು ಮಾಡ್ಕೊಂಡು ಪಶ್ಚಾತ್ತಾಪಟ್ಟು ಇನ್ಮೇಲೆ ನಾವು ಚೇಂಜ್ ಆಗ್ತೀವಿ, ನಮಗೆ ಬದುಕೋದಕ್ಕೆ ಒಂದು ಅವಕಾಶ ಕೊಡಿ, ಇನ್ ಮುಂದೆ ಹಾಡಲಿಲ್ಲ ಅಂದ್ರೆ ನಾವು ಕ್ಷಮಿಸಲೇಬೇಕು ಹಿರಿಯರಾದಂತವ್ರು. ಅದನ್ನ ತಗೊಂಡು ನಾವು ಸುಮ್ಮನೆ ಹೋಗಿ ಬ್ಯಾನ್ ಮಾಡೋದಾಗ್ಲಿ ದಯವಿಟ್ಟು ಅದನ್ನ ಮಾಡಬಾರ್ದು. ಯಾಕಂದ್ರೆ ಅವು ಕಲಾವಿದರಿಗೆ ಸಾಕಷ್ಟು ಹಿಂದೆ ಅವ್ರಿಗೆ ಸಂಸಾರ ಇರ್ತೈತಿ, ಅವಕ್ಕೂ ಮಕ್ಕಳ ಮರಿ ಇರ್ತಾವು ಅಂತೇಳಿ ಇವತ್ತು ಒಂದು ಬ್ಯಾನ್ ಅನ್ನೋ ಕಾರ್ಯಕ್ರಮ ನಾವೇನೋ ಜಾರಿಗೆ ತರಲಿಲ್ಲ ನಾವು. ಯಾಕಪ್ಪ ಅಂದ್ರೆ ಬದುಕೋರಿಗೆ ಒಂದು ಅವಕಾಶವನ್ನ ಕೊಡೋಣ, ಅವರು ಮತ್ತೆ ತಿದ್ಕೋತಾರ ಅಂತ ಹೇಳ್ತಾ, ಇನ್ನು ಮುಂದೆ ಯಾರು ದಯವಿಟ್ಟು ಅಶ್ಲೀಲವಾಗಿ ಹಾಡಬೇಡಿ, ಅಶ್ಲೀಲವಾಗಿ ಮಾತನಾಡಬೇಡಿ ಅಂತ ಹೇಳ್ತಾ ಎಲ್ಲ ನನ್ನ ಕಲಾವಿದರಿಗೆ ಹೇಳ್ಕೊತಾ ಇದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಪದ ಗಾಯಕ MD ಆನಂದ್ ಮಾಲಿಂಗ್ಪುರ್.